ನಾನು ಮುಖ್ಯಮಂತ್ರಿ ಬರಲಿ ಅಂತ ಹೇಳಿ ಸರ್ಕಾರದ ನಿಲುವನ್ನ ಸ್ಪಷ್ಟವಾಗಿ ಅಂತ ಹೇಳಿದ್ದೀರಿ. ರಿಕಾರ್ಡ್ ನೋಡಿ, ರಿಕಾರ್ಡ್ ವೆರಿಫೈ ಮಾಡಿ, ಸುಮ್ಮನೆ ತಿರುಗಿಸಬೇಡ್ರಿ ವಿರೋಧ ಪಕ್ಷ ನಾಯಕರಿಗೆ. ನಾನಂತೂ ಹೇಳಿಲ್ಲ, ರಿಕಾರ್ಡ್ ವೆರಿಫೈ ಮಾಡಿಸಿ. ನೀವು ಕೇಳಿದ್ರಿ, ನಾನು ಹೇಳಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ಉತ್ತರ ಕೊಡಿಸಿ ಅಂತ ಕೇಳಿದ್ದೀವಿ. ರಿಕಾರ್ಡ್ ಬೇಕಾದ್ರೆ ವೆರಿಫೈ ಮಾಡಿ. ರಾಜಣ್ಣನವರನ್ನ ರಿಕಾರ್ಡ್ ಬೇಕಾದ್ರೆ ವೆರಿಫೈ ಮಾಡಿಸಿ. ವಜಾಗೊಳಿಸಿದ್ದೀರಾ ಅಥವಾ ತೆಗೆದು ಹಾಕಲಿಕ್ಕೆ ಕಾರಣ ಏನು ಅನ್ನೋ ಪ್ರಶ್ನೆಯನ್ನ ನಾವು ಕೇಳಿದ್ದೇವೆ. ಸದನಕ್ಕೆ ದಯಮಾಡಿ ಮುಖ್ಯಮಂತ್ರಿಗಳು ತಿಳಿಸ್ಕೊಡ್ಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಈ ವಿಷಯ ತಿಳಿಸಿ. ಮೋದಿ ಅವರು ಬಂದು ಉತ್ತರ ಪಾಟೀಲ್ ಯತ್ನಾಳ್ ಅವ್ರನ್ನ ಅವ್ರೇನು ಮಂತ್ರಿ ಆಗಿರ್ಲಿಲ್ಲ, ಇಲ್ಲಿ ಮಂತ್ರಿ ಆಗಿದ್ರು. ಇದು ಮಂತ್ರಿ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಪರಮಾಧಿಕಾರ, ನಾವು ಒಪ್ತೇವೆ. ಆದ್ರೆ ತೆಗೆಯಬೇಕಾದ್ರೆ ಅವರು ಮಾಡಿದ ಅಪರಾಧ ಏನು ಅಂತ ತಪ್ಪೇನಾಗಿದೆ? ಒಂದು ಸಮಯ ಕರಪ್ಷನ್ ಸ್ಕ್ಯಾಂಡಲ್ ಆಗಿದ್ರು ಕೂಡ ಕೇಳಿ ಮೊನ್ನೆ ಪ್ರಶ್ನೆ ಪ್ರಸ್ತಾವ ಆಗಿದೆ, ಅದನ್ನು ಸಭಾನಾಯಕರು ಹೇಳಿದ್ದಾರೆ. ಸರ್ಕಾರ ಅವ್ರು ತೆಗೆಯೋದು ಇಟ್ಕೊಳ್ಳೋದು ಅವ್ರ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಆ ಕೇಸನ್ನು ಮುಕ್ತಾಯ ಮಾಡಿತಿ. ಮತ್ತಿರಿಗೆ ನಾನು ಜವಾಬ್ದಾರಿ ಇಲ್ಲ ಅಂತ ಹೇಳೋದಲ್ಲ, ರಾಜೀನಾಮೆ ಕೊಟ್ಟರೆ ನಮಗೇನು ಅಭ್ಯಂತರ ಇಲ್ಲ. ಅವ್ರು ರಾಜೀನಾಮೆ ಕೊಡ್ತಾರೆ, ತಾವು ತೆಗೆದು ಅದಕ್ಕೆ ಕಾರಣ ತಿಳಿಸ್ಬೇಕು. ಸದನಕ್ಕೆ ದಯಮಾಡಿ ತಿಳಿಸ್ಬೇಕು. ಪಲಾಯನ ಮಾಡಬೇಡಿ, ದಯವಿಟ್ಟು ಪಲಾಯನ ಮಾಡಬೇಡಿ. ಇಲ್ಲ, ದಯವಿಟ್ಟು ಪಲಾಯನ ಮಾಡಬೇಡಿ. ಈಗ ವಿರೋಧ ಪಕ್ಷ ನಾಯಕರೇ ತೆಗೆದು ಹಾಕಲಾಗಿದೆ, ತೆಗೆದು ಹಾಕಲಾಗಿದೆ. ವಿರೋಧ ಪಕ್ಷ ನಾಯಕರೇ We are not going to answer your question. We are not going to answer your question ಈಗ ವಿರೋಧ ಪಕ್ಷ ನಾಯಕರೇ ವಿರೋಧ ಪಕ್ಷ ನಾಯಕರೇ ಹೇಳ್ರಿ ಕೂತ್ಕೊಳ್ರಿ. ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ, ನಿಮ್ ಸಂಸ್ಕೃತಿ. ಶ್ರೀನಿವಾಸ್ ಪ್ರಸಾದ್ ಅವರನ್ನ ಬಲಿ ತಗೊಂಡ್ರಿ, ಬಸವಲಿಂಗಪ್ಪನವರನ್ನ ಬಲಿ ತಗೊಂಡ್ರಿ. ವಿರೋಧ ಪಕ್ಷ ನಾಯಕರೇ ವಿರೋಧ ಪಕ್ಷ ನಾಯಕರೇ ಕನಕರ್ ರಾಜೀನಾಮೆ ಕೊಟ್ಟರಲ್ಲ, ಇವತ್ತು ಪ್ರಸ್ತಾಪ ಮಾಡಿದ್ದೀರಾ? ಹೇಳ್ಬೇಕು ಅದು. ಯಡಿಯೂರಪ್ಪ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟರು, ಹೇಗೆ ಯಾಕೆ ಅಂತ ಕೊಟ್ರ ಕಾರಣ ಕೊಟ್ರ? ಪಕ್ಷದಿಂದ ಎಕ್ಸ್ಪೆಲ್ ಮಾಡಿದ್ರಿ, ಯಾಕೆ ಅಂತ ಹೇಳಿದ್ರೆ ಇಂಟರ್ನಲ್ ಪಾರ್ಟಿ ನಿಮ್ಮ ಜೊತೆ ಹೇಳ್ಬೇಕಾದಂತ ಅಗತ್ಯ ಇಲ್ಲ. ಇಂಟರ್ನಲ್ ಪಾರ್ಟಿ ವಿಚಾರ ಹೇಳ್ಬೇಕಾದಂತ ಅಗತ್ಯ ಇಲ್ಲ. ವಿರೋಧ ಪಕ್ಷ ನಾಯಕರೇ ದಲಿತ ವಿರೋಧಿ ಈಗ ಶೂನ್ಯ ವೇಳೆಯ ಪ್ರಸ್ತಾಪಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಇವರೇ ಸ್ಪಷ್ಟವಾಗಿ ಹೇಳಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.